ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಲೈಫ್ ಲೆನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಹೇಳ್ತಿದ್ದೀನಿ ಅದ್ಭುತವಾದ ವಿಷಯ ಅಂದರೆ ಅದು ಗುರು ಪೂರ್ಣಿಮೆಯ ಮಹತ್ವ. ಗುರು ಪೂರ್ಣಿಮೆ ಎಂಬುದು ಹಿಂದೂ ಧರ್ಮದಲ್ಲಿ ಹಾಗೂ ಬೌದ್ಧ ಧರ್ಮದಲ್ಲಿ ಮುಖ್ಯವಾದ ಹಬ್ಬವಾಗಿದೆ. ಈ ಹಬ್ಬವು ಆಷಾಢ ಮಾಸದ ಪೂರ್ಣಿಮೆಯೆಂದು ಆಚರಿಸಲಾಗುತ್ತದೆ. ಗುರು ಪೂರ್ಣಿಮೆಯ ಅರ್ಥ: ಗುರು ಎಂದರೆ ಜೀವನದಲ್ಲಿ ಜ್ಞಾನವನ್ನು ನೀಡುವವರು, ಅಂದರೆ ಶಿಕ್ಷಕರು. ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಸಿದ ಆಧ್ಯಾತ್ಮಿಕ ಗುರುಗಳು ಅಥವಾ ಯಾವುದೇ ವ್ಯಕ್ತಿಯು ನಮಗೆ ಮಾರ್ಗದರ್ಶನ ನೀಡಿದರೆ ಅವರು ಗುರು. ಪೂರ್ಣಿಮೆ ಅಂದರೆ ಚಂದ್ರನು ಪೂರ್ಣವಾಗಿ ಪ್ರಕಾಶಿಸುವ ದಿನ. ಗುರು ಪೂರ್ಣಿಮೆಯ ಮಹತ್ವ: ವ್ಯಾಸ ಪೂರ್ಣಿಮೆ ಅಂತಲೂ ಕರೆಯುತ್ತಾರೆ. ಈ ದಿನ ಮಹರ್ಷಿ ವ್ಯಾಸರ ಜನ್ಮದಿನ ಎಂದು ನೆನಪಿಸಲಾಗುತ್ತದೆ ಮತ್ತು ಗುರುವಿನ ಸ್ಮರಣೆ ಮಾಡುತ್ತಾರೆ. ಈ ದಿನ ಶಿಷ್ಯರು ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ, ಆಶೀರ್ವಾದ ಪಡೆಯುತ್ತಾರೆ. ನಮ್ಮ ಸ್ಪಿರಿಚುವಾಲಿಟಿ, ಆಧ್ಯಾತ್ಮವನ್ನು ನಾವು ಈ ದಿನದಂದು ಜಪ, ಜ್ಞಾನ, ಪಾಸಿಟಿವ್ ಎನರ್ಜಿನ ಬೆಳೆಸಿಕೊಳ್ಳಬಹುದು. ಗುರು ಪೂರ್ಣಿಮೆ ಎಂಬುದು ನಾವು ನಮ್ಮ ಗುರುಗಳ ಯೋಗದಾನವನ್ನು ಗೌರವಿಸುವ ದಿನ. ಈ ದಿನ ಶಿಷ್ಯನು ತನ್ನ ಗುರುಗಳಿಗೆ ಧನ್ಯವಾದ ಹೇಳಿ ಗುರುದಿಂದ ಜ್ಞಾನ ಪಡೆಯಲು ಪ್ರಾರ್ಥಿಸುತ್ತಾನೆ. ಶಾಲೆ ಕಾಲೇಜುಗಳು ಶಿಕ್ಷಕರು ಗೌರವ ಪ್ರದರ್ಶನ ಮಾಡುವ ವಿಶೇಷ ದಿನವೂ ಹೌದು. ಒಟ್ಟು ಗುರು ಪೂರ್ಣಿಮೆ ನಮ್ಮ ಜೀವನದಲ್ಲಿ ಜ್ಞಾನ, ಶಿಸ್ತು, ಮಾರ್ಗದರ್ಶನ ನೀಡುವವರು ನೆನೆಯುವ ದಿನವಾಗಿದೆ. ಗುರು ಎಂಬ ಪದದ ಅರ್ಥ: ಗು ಅಂದರೆ ಅಜ್ಞಾನ, ಅಂಧಕಾರ, ರು ಅಂದರೆ ಅದು ನಿವಾರಣೆ ಮಾಡುವನು. ಗುರು ಎಂದರೆ ನಮ್ಮ ಅಜ್ಞಾನವನ್ನು ದೂರ ಮಾಡುವ, ಸತ್ಯ ದಾರಿಯಲ್ಲಿ ನಡೆಸುವ ಜ್ಞಾನದಾತ. ಇದು ಕೇವಲ ಪಾಠಶಾಲೆಯ ಸಂಬಂಧವಲ್ಲ, ಗುರು ನಮ್ಮ ಜೀವನದ ದಿಕ್ಕು ತೋರಿಸುವ ದೀಪದಂತಿದ್ದಾನೆ. ಗುರುವಿನ ಅನುಗ್ರಹವಿಲ್ಲದ ಜೀವನದಲ್ಲಿ ನಿಜವಾದ ಬೆಳಕು ಸಿಗುವುದಿಲ್ಲ. ಅದಕ್ಕೆ ಈ ದಿನವಂದು ನನ್ನ ಎಲ್ಲ ಗುರುಗಳಿಗೆ ಹ್ಯಾಪಿ ಗುರು ಪೂರ್ಣಿಮಾ ವಿಶಸ್ನ ತಿಳಿಸಲು ಇಷ್ಟಪಡ್ತೀನಿ. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ನಿಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ತಿಳಿಸಿ. ಹಿಂದೆ ಇತ್ತು ಗುರು ಶಿಷ್ಯ ಪರಂಪರೆ, ಅದೇ ರೀತಿ ಹಾಡು ಇವತ್ತು ನಾವು ಕೇಳೀವಿ ಅಂತ ಹೇಳಿ ಬಹಳ ನಮಗೆ ಖುಷಿ ಆಗಿರ್ತದ.